ಮಾಡ್ತೀನೋ ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕ್ಕೊಂಡಿದೆ. ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿನ್ ಆ್ಯಂಡ್ ಪ್ರತಿದಿನವೂ ಅವರ ಸಪೋರ್ಟ್ ಮತ್ತು ಅವರ ಒಂದು ಗೈಡೆನ್ಸಿಂದ ಆ್ಯಂಡ್ ಎಸ್ಪೆಷಲಿ ವೀಣಾ ವಿಜಿ ಅವರ ಜೊತೆ ನಾನು ಜಾನಿ ಮಾಡಿದ್ದೆ. ಸೊ ಅದರಲ್ಲಿ ತುಂಬ ಗ್ಲಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್. ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರಾಸ್ಟ್ ಆಗಿ. ಸೊ ನನ್ನ ವಿಜಯ್ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅವರ ಮಗಳ ಡೆಬ್ಯೂ ಇದು. ಸೊ ಅವರ ಮಗಳಿಗೆ ನಾನು ತಾಯಿ ಈ ಸಿನಿಮಾದಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಸಿನಿಮಾ ಹೇಳಲ್ಲ, ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ. ನನಗೆ ಮೂಗ್ಬಟ್ಟು ಚುಚ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಇದೆ. ನನ್ನ ಅಮ್ಮಗೂ ಕೂಡ ಮೂಗುತಿ ಚುಚ್ಚಬೇಕು ಅಂತ. ಸೊ ನವರಾತ್ರಿ ಇತ್ತಲ್ಲ, ಸೊ ಈ ಒಂದು ಬೆಸ್ಟ್ ಟೈಮ್ ಮೂಗ್ಬಟ್ಟಿಗೆ ಚುಚ್ಕೋಬೇಕು ಅಂತ PS ಮಾಡಿಸ್ಬೇಕು. ಇಲ್ಲ ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾನು ಆಗ್ತೀನಿ ವೆರಿ ಸೂನ್. ನ್ಯೂಸ್ ಹುಡುಕ್ತಾ ಇದ್ದಾರೆ 100% ಅರೇಂಜ್ ಬರ್ತ್ಡೇ ನನಗೆ ಅದು ನೋವೇ ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ, ಅದು ನನ್ನ ಆಯ್ಕೆನೂ ಆಗಲ್ಲ. ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಬಂದಿದ್ದಾರೆ. ಅವರು ನಿಮಗೆ ವಿಶ್ ಮಾಡ್ತಾರೆ, ಸ್ಪೆಷಲ್ ಡೈಲಾಗ್ಗಳನ್ನೆಲ್ಲ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅದು ಎಷ್ಟು ಲೆಜಿಟ್ ನ್ಯೂಸ್ ಇದೆ ಅಂತ. ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನಿಸುತ್ತೆ. ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕು. ಸೊ ಕೇಳಿ ಮಾಡೋದನ್ನ ಯೂಶ್ವಲಿ ನಾವು ಕನ್ಸಿಡರ್ ಮಾಡಲ್ಲ. ಸೊ ಯಾ ಐ ಹೋಪ್ ಈಸ್ ಫೈನ್ ಆ್ಯಂಡ್ ನಾನೆಲ್ಲ ದೇವರಲ್ಲಿ ನೋ ಡ್ರೀಮ್ ಬಾಯ್, ಅಬ್ಸಲ್ಯೂಟ್ಲಿ ನೋ. ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ ನಮ್ದು ಏನೋ ಪ್ಲ್ಯಾನ್ ಇರುತ್ತೆ, ಭಗವಂತಂದು ಏನೋ ಪ್ಲ್ಯಾನ್ ಇರುತ್ತೆ ಅಂತ. ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ, ನೋಡೋಣ. ಮೇಡಮ್, ಈಗ ತಮಿಳು ಇಂಡಸ್ಟ್ರಿ ಬೇರೆ ಯಾವುದಾದ್ರೂ ಸಿನಿಮಾ ಆಫರ್ಸ್ ಆಗಿದೆ? ಸಿನಿಮಾಗಳು ಬರ್ತಿದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ. ವಿಲ್ಲನ್ನಾಗೆ ನನಗೆ ಅಪ್ರೋಚ್ ಮಾಡ್ತಿದ್ರು ಇವಾಗ. ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ. ನನಗೆ ತುಂಬ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದರೂ ನನಗೆ ವಿಲ್ಲನ್ ಆಗೇ ಮಾಡಬೇಕು ಅನ್ನೋ ಆಸೆ ಇತ್ತು. ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ನೀಲಾಂಬರಿ ಅನ್ನೋ ಪಾತ್ರ. ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು, ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು. ಸೊ ನಾನು ಹೇಳಿಲ್ಲ, ಇವಾಗ ಅದೇ ಜಸ್ಟ್ ಹೇಳಿದೆ, ನಾನೇನೋ ಅಂದ್ಕೊಳ್ತೀನಿ ಭಗವಂತ ಏನೋ ಪ್ಲೇಸ್ ಮಾಡ್ತಾನೆ ಅಂತ. ಸೊ ಹಿ ಗ್ರಾಂಟೆಡ್ ಮೈ ವಿಶ್ ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ, ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಸಿನಿಮಾ ನೋಡಿದ್ಮೇಲೆ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳೋದು. ಟ್ರೋಲ್ ನೋಡಿದ್ರೆ ಬರೀ ಇಂಥವೇ ಅನ್ನೋದು ಬಹಳ ಯಾವ ಟ್ರೋಲ್ ಆದರೂ ನಿಮ್ಮದು ಅದೊಂದು ತುಣುಕು ಬಳಸ್ಕೊಳ್ತಾರೆ. ಅದನ್ನ ನೀವೇ ನೋಡೋ ನಿಮಗೆ ನಾನು ಮಜಾ ಮಾಡ್ತೀನಿ, ನಾನು ಟ್ರೋಲ್ಸ್ ಮಜಾ ಮಾಡ್ತೀನಿ, ಮೀಮ್ಸ್ ಮಜಾ ಮಾಡ್ತೀನಿ. ಆಮೇಲೆ ತುಂಬ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ. ಅದಾಗಿರ್ಬೋದು, ಎಷ್ಟೊಂದಿದೆ. ಲೈಕ್ ಅಮೀರ್ ಆಗಿರ್ಬೋದು, ಅದಾದಮೇಲೆ ಜಮೀರ್ ಅಹಮದ್ ಅವ್ರದ್ದು ಆಗಿರ್ಬೋದು, ತುಂಬ ಟ್ರೋಲ್ಸಲ್ಲಿ ತುಂಬ ಯೂಸ್ ಮಾಡ್ತಾರೆ, ಯೂಸೇಜ್ ಆಗುತ್ತೆ. ಆ್ಯಂಡ್ ದೇ ಆರ್ ಅಮೇಝಿಂಗ್. ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್. ನಿಮ್ಮ ತುಣುಕು ಬಳಸ್ಕೊಂಡು ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್ ಒಳ್ಳೇದಕ್ಕಾದ್ರೂ ಯೂಸ್ ಮಾಡ್ರು ಯಾಕೆ ಇಲ್ಲ. ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್. ಅದು ರಮ್ಯಾ ಅವ್ರಿಗೆ ಆಗಿರ್ಬೋದು, ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸ್. ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್. ಅದನ್ನು ನಾವು ತುಂಬ ಮನ್ಸಿಗೆ ತೊಗೊಂಡ್ರೆ ತಾನೇ ನಮ್ಗೆ ಹಿಂಸೆ ಆಗೋದು. ನೆಗೆಟಿವ್ ಕಾಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ. ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ? ಆ್ಯಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ. ಮೊಬೈಲ್ ಇದೆ, ಆಮೇಲೆ ಫೋಟೋಸು ಅಷ್ಟೇ. ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್ ಹೀರೋಗಳ ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ. ಅವರು ಸತ್ಯವಾಗ್ಲೂ ಅವರ ಅಭಿಮಾನಿಗಳು ಆಗಿರಲ್ಲ, ಜಸ್ಟ್ ಟು ಟ್ರಿಗರ್ ಅದರ್ ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ. ಅದನ್ನು ಮಾಡಬೇಡಿ, ನಾನು ಮಾಡಬೇಡಿ ಅಂದ್ರೂ ಯಾರೂ ಕೇಳಲ್ಲ. ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ, ಈಗ ನಮ್ಮ ಮಾತೇನು ಕೇಳ್ತಾರೆ. ಆಮೇಲೆ ನಾನು ಇಲ್ಲಿ ಕುತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ, ನಾನು ಅದನ್ನು ಹೇಳೋದು. ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್, ಪಾಸಿಟಿವ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನ ಮಾತ್ರ ಫೋಕಸ್ ಆಗಿರುತ್ತೆ. ನಂದು ಒಂದು ಸಣ್ಣ ರಿಕ್ವೆಸ್ಟ್, ಇದಾದರೆ ದಯವಿಟ್ಟು
ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಗೆಲ್ಲರಿಂದ. ನಾನು ಹೇಳ್ದೆ ಗೊತ್ತಾ, ಟ್ರೋಲ್ಸ್ ಆಗಿರ್ಬೋದು, ಮೀನ್ ಕ್ರಿಯೇಟರ್ಸ್ ಆಗಿರ್ಬೋದು, ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು. ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು AI ಆಗಿರ್ಬೋದು, ಇಟ್ ಇಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್, ಬೇರೆಯವ್ರಿಗೂ ಕೂಡ, ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬ ಜನ ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಬೇರೆ ಏನೋ ಯಾಕೋ ಇಮೇಜ್ ತಗೊಂಡು ಅವ್ರ ಫೋಟೋ ಹಾಕೋದು ಆ ಥರ ಎಲ್ಲ ಎಡಿಟ್ ಮಾಡ್ತಾರೆ, ತಪ್ಪಾಗುತ್ತೆ. ನಾನು ಇಷ್ಟು ದಿನ ಬರೀ ಸಿನಿಮಾದಲ್ಲಿ ಮಾತ್ರ ಅದನ್ನು ಫೇಸ್ ಮಾಡ್ತಿದ್ದೆ, ಪ್ರತಿಯೊಬ್ಬರು ಕೂಡ ಅದು ಹಿಂಸೆ ಆಗ್ತಿದೆ. ಸೊ ಅದನ್ನು ಹೆಂಗಾದ್ರೂ ಬ್ಯಾನ್ ಮಾಡಬೇಕಿಲ್ಲ, ಆ ಒಂದು ಟೆಕ್ನಾಲಜಿನ ಒಳ್ಳೆ ಉದ್ದೇಶಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್, ನೀವು ಎಲ್ಲರಿಗೂ ಏನಾದರೂ ಆದರೆ ಪ್ಲೀಸ್ ಡೂ ಸಮಥಿಂಗ್ ಅವೇರ್ನೆಸ್ ಎಲ್ಲರೂ, ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಮೀನ್ ಕ್ರಿಯೇಟರ್ಸ್ ಆ್ಯಂಡ್ ಟ್ರೋಲ್ಸ್, ದಯವಿಟ್ಟು ಹೇಳ್ತೀನಿ, ಇದಕ್ಕೆ ನೀವು ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ನೀವು ಯಾರು ಏನು ಮಾಡಲ್ಲ ಅಂದರೆ ನಾವು ಎಷ್ಟೇ ಹೇಳಿದ್ರೂ ಅದು ಪ್ರಯೋಜನ ಆಗುತ್ತೆ. ಮೇಡಮ್, ಇಂಡಸ್ಟ್ರಿಗೆ